ಎಸ್ ನಾಗೇಂದ್ರ ಅವರೇ, ಲಾಸ್ಟ್ ಕಮೆಂಟ್. ಟೈಮ್ ಇಲ್ಲ, ಒಂದು ನಿಮಿಷದೊಳಗೆ. ಇವತ್ತು ನೋಡಿ, ಇವತ್ತು PPA ಅಂತ ಮಾಡಿದ್ದಾರೆ, ಸೋಲಾರ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಮಾಡಿದ್ದಾರೆ. ಸೋಲಾರ್ಗಳು ರೈತರು ಕೂಡ ಮಾಡೋಂಥ ವ್ಯವಸ್ಥೆ ಕೊಟ್ಟಿದ್ದಾರೆ, ರೈತರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಇವತ್ತು IPT ಅಂತ ಮಾಡಿದ್ದಾರೆ, ಇಂಡಿಪೆಂಡೆಂಟ್ ಪವರ್ ಪರ್ಚೇಸ್ ಟ್ರಾನ್ಸ್ಫರ್ಸ್ ಅಂತ ಮಾಡಿದ್ದಾರೆ. ಸೊ ಇವತ್ತು 40-45% ಇವತ್ತು ಅದು ಖಾಸಗೀಕರಣ ಹೋಗ್ತಾ ಇದ್ದಾವೆ, ಇಂಡಿವಿಜುವಲ್ ಹೋಗ್ತಾ ಇದೆ. ಇವತ್ತು ಇಲ್ಲಿ ಇನ್ನು ಉಳಿದಿರೋಂಥದ್ದು ಯಾರು ಕೊಡ್ತಾರೆ? ಭಾಗ್ಯ ಜ್ಯೋತಿ, ಗೃಹ ಜ್ಯೋತಿ, ರೂರಲ್ ಲೈಟಿಂಗು, ಅರ್ಬನ್ ಲೈಟಿಂಗು, ಕಮರ್ಷಿಯಲ್ ಲೈಟು, ಮತ್ತು ಫ್ಲೋರ್ ಮಿಲ್ಸು, ಸ್ಮಾರ್ಟ್ ಸೈಜ್ ಆಗಿರೋಂಥ ಪವರ್ ಇಂಟಿಗ್ರೇಷನ್ ಮಾತ್ರ ಇವತ್ತು ಸರ್ಕಾರ ಉಳ್ಕೊಂಡಿದೆ. ಅದನ್ನು ಕೂಡ ಇವತ್ತು ನೀವು ಖಾಸಗೀಕರಣ ಕೊಡ್ತೀರಂದ್ರೆ ಮೂರ್ಖತನ ಅಲ್ವಾ? ಇವತ್ತು ಉಳಿಬೇಕಲ್ಲ ರೈತರು, ಬಡವರು ಉಳಿಬೇಕಲ್ಲ. ಬಡವರು ಉಳಿಯಂಥ ಕೆಲಸ ಮಾಡಿ, ರೈತರು ಉಳಿಯಂಥ ಕೆಲಸ ಮಾಡಿ. ಇವತ್ತು ಖಾಸಗಿಗೋಸ್ಕರ ಬರೀ ನಿಮ್ಮ ಮೈಂಡ್ ಸೆಟ್ಟು ಬರೀ ಆ ಒಂದು ಕಮರ್ಷಿಯಲ್ ಆಗಿ ಬರೀ ನೀವು ಎಕನಾಮಿಕ್ ಆಗಿ ನಿಮ್ಮ ದುಡ್ಡದ ಒಂದು ದೋಚ ಒಂದೇ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಹೊರತು ಇಲ್ಲಿ ರೈತರು ಉಳಿಯಂಥವ್ರು, ಬಡವರು ಉಳಿಯಂಥ ವ್ಯವಸ್ಥೆನೇ ಮಾಡ್ತಾರಲ್ಲ. ಯಾಕೆ ಜನವಿರೋಧನೇ ಮಾಡ್ತಾ ಇದ್ರಲ್ಲ ಇವತ್ತವರೆಗೂ ನೀವು? ಇವತ್ತು ಸರ್ಕಾರಗಳು ಬರೋದು ಜನಪರವಾದ ಕೆಲಸಗಳು, ಮೂಲ ಸೌಕರ್ಯ ಕೊಡಬೇಕು, ಗಾಳಿ ಬೆಳಕು ನೀರು ಮನುಷ್ಯನಿಗೆ ಮೂಲ ಸಿದ್ಧ ಹಕ್ಕು, ಅವನು ನೀವು ಕೂಡ ಇವತ್ತು ನೀವು ಈ ರೀತಿಯಾಗಿ ಮಾರಣಹೋಮಗಳ ತರ ನಡೆಸ್ತಾ ಇದ್ರಲ್ಲ. ಇವತ್ತು ಜೀವಂತವಾಗಿ ಇವತ್ತು ಬಡವ್ರನ್ನ ಮತ್ತು ರೈತರ ಇವತ್ತು ರಾಷ್ಟ್ರೀಕರಣ ಅದೇ ರೀತಿ ರಾಷ್ಟ್ರೀಕರಣ ಉಳಿಬೇಕು. ಖಾಸಗೀಕರಣ ಆದ್ರೆ ಏಕಮುಖ ಬಂಡವಾಳಶಾಹಿಗಳಿಗೆ ಆಸ್ತಿ ಆಗುತ್ತೆ ಅಷ್ಟೇ. ಸರಿ ರವಿಚಂದ್ರ.